ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಜಿಲ್ಲೆಯ ಗೊಂಡಪರ ಸಂಘಟನೆಗಳು ಆಗಸ್ಟ್ 27ರಂದು ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನ ಕೈಗೊಂಡರು. ಬೀದರ್ ನಗರದ ಗಾಂಧಿಗಂಜ್ನ ಕನಕ ಭವನದಲ್ಲಿ ನಡೆದ ಗೊಂಡಪರ ಸಂಘಟನೆಗಳ ಪ್ರಮುಖರ ಸಭೆಯಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷಕುಮಾರ್ ಜೋಳದಾಪ್ಗೆ ಈ ವಿಷಯ ಬಗ್ಗೆ ಮಾತನಾಡಿ ತಿಳಿಸಿದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತವಾಗಿದೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಅವತ್ತಿನ ದಿವಸ ಬೆಳಗ್ಗೆ ಅಂದರೆ ದಿನಾಂಕ 27ರಂದು 10 ಗಂಟೆಗೆ ನಗರದ ಮೊಮ್ಮಗೊಂಡೇಶ್ವರ ವೃತ್ತದಿಂದ ಬಸವೇಶ್ವರ ವೃತ್ತ, ಮಹಾವೀರ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಸಮಾಜ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮಾಜ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಮನವಿಯನ್ನು ಮಾಡಿದರು. ಪ್ರಮುಖರಾದ ಭೀಮ್ಸಿಂಗ್ ಮಲ್ಕಾಪುರ್, ಗೊಂಡ ಬಾಬುರಾವ್, ನರಸಪ್ಪ ಜಾನಕನೂರ್, ಬಜರಂಗ್ ಕಾಶಂಪುರ್, ಸಿದ್ದು ಗಾದ್ಗೆ, ಪರಮೇಶ್ವರ್ ಕೊಳ್ಳೆ, ಸಿದ್ದು ಬಾವ್ಗಿ, MP ವೈಜಿನಾಥ್, ಶರಣು ಚಿಮಕೋಡ್, ಸಿದ್ದಗುಂಡ ಸಿದ್ದೇಶ್ವರ್, ಮಲ್ಲಿಕಾರ್ಜುನ ತಾಳ್ಮಡ್ಗಿ, ದೇವಿದಾಸ್ ತೋರಣವಾಡಿ, ಬಸವರಾಜ್ ಕುತ್ತಾಬಾದ್, ಪಂಡಿತ್ ಢೋಣೆ, ದಿಗಂಬರ್ ಮಾಸಿಮಾಡೆ, ಮಾರುತಿ ಗಾದ್ಗಿ, ಗೋವಿಂದ ಮೂಲ್ಗೆ, ವೈಜನಾಥ್ ವಡ್ಡೆ, ಆನಂದ್ ಸಿಕ್ಕಿನ್ಪುರೆ, ಬಸವರಾಜ್ ಮಾಳಿಗಾವ್, ರಮೇಶ್ ಜನವಾಡ, ವಿಜಯ್ ಕುಮಾರ್ ಪಾತ್ರಪಳ್ಳಿ, ಪ್ರಕಾಶ್ ಗೋರ್ನಳ್ಳಿ, ಗೋವಿಂದ್ ಜೋಳದಾಪ್ಕ, ಗಣಪತಿ ಕಮಠಾಣ ಸೇರಿದಂತೆ ಇನ್ನಿತರರು ಇದ್ದರು. ಉದ್ದೇಶ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಘನವೆತ್ತ ರಾಜ್ಯಪಾಲರವರು ಏನು ಯಾವುದೇ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಸವ ಕಲ್ಯಾಣದಲ್ಲಿ ಯಾವ ರೀತಿ ಅಣ್ಣ ಬಸವಣ್ಣವರು ಅನುಭವ ಮಂಟಪ ರೀತಿಯಲ್ಲಿ ಎಲ್ಲ ಶರಣರಿಗೆ ಸೇರಿಸ್ಕೊಂಡು ಎಲ್ಲವರು ನನ್ನವರು ಅಂತ ರೀತಿಯಲ್ಲಿ ಯಾವ ರೀತಿ ಶರಣರ ಸಂದೇಶ ಆವಾಗ ಸಾರಿದ್ರೋ ಅದೇ ರೀತಿಯಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸುಭದ್ರವಾದಂಥ ಸರ್ಕಾರವನ್ನು ಆ ಶರಣರು ದಾಸರು ಅವರ ತತ್ವದಲ್ಲಿ ನಡೆಯುತ್ತಿರುವಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮಜಬೂತಾಗಿ ಈ ರಾಜ್ಯದಲ್ಲೇನದ ಹೊರಹೊಮ್ತಾ ಇದ್ದಾರೆ, ಇಡೀ ದೇಶದಲ್ಲೇನೋದು ಅಂತಂದರೆ ಭಾಳ ಶಕ್ತಿಯವಾಗಿ ಹೊರಹೊಮ್ತಾ ಇದ್ದಾರೆ ಅಂಥೇಳಿ ಘನವೆತ್ತ ರಾಜ್ಯಪಾಲರು ಏನಂತಂದರೆ ಯಾವುದೇ ರೀತಿಯಿಂದ ಕಪ್ಪು ಚುಕ್ಕಿ ಇಲ್ಲದಂಥ ವ್ಯಕ್ತಿಗಳಿಗೆ ಒಂದು ಕಪ್ಪು ಚುಕ್ಕಿ ತಂದು ಇವರ ಹೆಸರಿಗೆ ಧಕ್ಕೆ ತರುವಂತಹ ಕೆಲಸ ಏನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಅವರ ನೀತಿಯನ್ನು ಖಂಡಿಸಿ ಬರುವಂಥ ದಿನಾಂಕ 27ರಂದು ಬೀದರ್ ನಗರದಲ್ಲಿ ನಮ್ಮ ಗೋಂಡ್ ಕುರುಬ ಸಮಾಜ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯವರಿಗೆ ಅನ್ಯಾಯ ಆದರೆ ಸಮಾಜವನ್ನು ಸಹಿಸಿಕೊಳ್ಳಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಗೋಂಡ್ ಕುರುಬ ಸಮಾಜದ ಅನೇಕ ಮುಖಂಡರುಗಳು ಸಹಿತ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ನವತರುಣ ಶಕ್ತಿ ಬಂಧುಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಮಾಧ್ಯಮ ಬಂಧುಗಳ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಬಂಧುಗಳೇ, ಸರ್, ಬೀದರ್ ನಗರದ ಮಹಾತ್ಮ ಬೊಮ್ಮಗೊಂಡೇಶ್ವರ ವೃತ್ತದಿಂದ 10 ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರಾರಂಭ ಮಾಡ್ತೀವಿ. ನಾವು ರಾಷ್ಟ್ರಪತಿಯವರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ 5,000 ಜನ ಸೇರಿಸುವಂಥ ಪ್ರಯತ್ನ ಮಾಡ್ತೀವಿ. ರಾಜ್ಯಪಾಲರಿಗೆ ಹೇಳಕ್ಕೆ ಬಯಸ್ತೀನಿ, ಕುರಿ ಯಾವಾಗ ಹೊಲಸು ತಿಂಬಲ್ದು ಮತ್ತು ಗೊಂಡ ಕುರುಬ ಯಾವಾಗೂ ತಪ್ಪು ಕೆಲಸ ಮಾಡಲ್ಲ ಅಂತೇಳಿ ರಾಜ್ಯಪಾಲರಿಗೆ ಹೇಳಕ್ಕೆ ಬಯಸ್ತೀನಿ. ರಾಜ್ಯಪಾಲರು ಈ ಆದೇಶವನ್ನು ಹಿಂಪಡೆಯಬೇಕಂತೇಳಿ ನಾವು ಗೊಂಡ ಕುರುಬ ಸಮಾಜ ಜಿಲ್ಲಾ ಗೊಂಡಪರ ಸಂಘಟನೆಯಿಂದ ಬೀದರ್ ಜಿಲ್ಲೆಯಲ್ಲಿ 27ನೇ ತಾರೀಕಿನ ಏನು ಹೋರಾಟ ಮಾಡ್ತಾಯಿದ್ದೀವಿ. ರಾಜ್ಯಪಾಲರೇ, ಇದು ಹೋರಾಟ ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಗೋ ಬ್ಯಾಕ್ ಗೋಲೌಟ್ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಸಮಾಜದ ಹೋರಾಟದಲ್ಲಿ ಎಲ್ಲ ಯುವಕರು ಪ್ರತಿಯೊಬ್ಬರು ಒಂದು 10 ಜನರಿಗೆ ತರಬೇಕಂತೇಳಿ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ಬೇರೆ ಪಕ್ಷದಿದ್ದರೂ ಕೂಡ ಸಮಾಜಕ್ಕೋಸ್ಕರ, ಸಮಾಜ ಉಳಿಬೇಕಾಗೋಸ್ಕರ ತಾವು ಕೂಡ ಇದರಲ್ಲಿ ಬರಬೇಕು, ತಾವು ಕೂಡ ಇದರಲ್ಲಿ ಸಹಕಾರ ಕೊಡಬೇಕಂತ ಎಲ್ಲ ಅಣ್ಣ ತಮ್ಮರಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಇದು ಸಮಾಜದ ಹೋರಾಟ ಇದೆ. ಕೆಲವೊಂದು ಬೇರೆ ಪಕ್ಷದಲ್ಲಿದ್ದರೂ ಅವ್ರಿಗೆ ಅನ್ಯಾಯ ಆದಾಗ ನಾವು ಕೂಡ ಬರ್ತೀವಿ ಅಂತ ಹೇಳಲು ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡ್ತೀವಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕಂತೇಳಿ ಮತ್ತೊಮ್ಮೆ ಇವೆಲ್ಲ ಸಿದ್ದರಾಮಯ್ಯ ಅಭಿಮಾನಿ ಹಾಗೂ ಗೊಂಡ ಸಮಾಜ ಎಲ್ಲ ಸಮಾಜದ ಮುಖಂಡರಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ. ಈಗಾಗಲೇ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ವಿರುದ್ಧ ನಡೆದಂಥ ಒಂದು ಕುತಂತ್ರಿಗೆ ಇಡೀ ಕರ್ನಾಟಕ ರಾಜ್ಯ ಬೆಚ್ಚಿ ಬಿದ್ದಿದೆ. ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಾರದಂತೆ ನಮ್ಮ ಬೀದರ್ ಜಿಲ್ಲೆಯ ಗೋಂಡ ಕುರುಬ ಸಂಘದ ತರುಣರು, ಹಿರಿಯರು ಎಲ್ಲರೂ ಕೂಡ ಸತತ ಪ್ರಯತ್ನದಿಂದ
ಅವರ ಒಂದು ಬೆಂಬಲಕ್ಕೆ ನಾವೆಲ್ಲರೂ ನಿಲ್ಲುತ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅಂಜುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಅವರಿಗೆ ಒಂದು ಸ್ವಾರ್ಥ ಯಾವುದೂ ಇಲ್ಲ. ಇದರಲ್ಲಿ ಇಡೀ ಅಹಿಂದ ಸಮಾಜದ ಒಂದು ಏಳಿಗೆಗಾಗಿ, ಅಹಿಂದ ಸಮಾಜದ ಒಂದು ಒಳಿತಿಗಾಗಿ ಅವರು ಬಹಳಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಕುಚಷ್ಟ ಬುದ್ಧಿಯವರು, ಕೆಲವರು ಕೊಂಡಿ ಮಿಂಚಣ್ಣನಂಥವರು ಸಿದ್ದರಾಮಯ್ಯನವರ ಒಂದು ಹೆಸರಿಗೆ ಕಳಂಕ ತರಬೇಕಂದ ಒಂದೇ ಒಂದು ದುರುದ್ದೇಶದಿಂದ ಅವರ ಹೆಸರಿಗೆ ಒಂದು ಮಸಿ ಬಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕೇವಲ ನೇರವಾಗಿರಲಾರದೆ ರಾಜ್ಯಪಾಲರ ಮುಖಾಂತರ ಅವರನ್ನು ಬೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಸಮಾಜ ಇದು ಸಹಿಸಿಕೊಳ್ಳಲ್ಲ. ಹೀಗಾಗಿ ನಮ್ಮ ಸಂತೋಷ್ ಜಳದವಕ್ಕೆ ಅವರ ಒಂದು ನೇತೃತ್ವದಲ್ಲಿ ದಿನಾಂಕ 27/8/2024 ಮುಂಜಾನೆ 10 ಗಂಟೆಯಿಂದ ಬೊಮ್ಮಡೇಶ್ವರ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಿಶ್ಚಯಿಸಲಾಗಿದೆ. ಇದಕ್ಕೆ ಎಲ್ಲ ಒಂದು ತಾಲೂಕುಗಳಿಂದ ಕೂಡ ಎಲ್ಲ ಜಿಲ್ಲಾ ಒಂದು ತರುಣರು, ಹಿರಿಯರು ಮತ್ತು ಸಮಾಜಕ್ಕಾಗಿ ದುಡಿದಂಥ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಗೊಂಡಬಾಬು ಅಂತಂಥೇಳಿ, ನಾನು ಅವರ ತಾಲೂಕು ಎಕ್ಲಾರದವರು. ಆದರೆ ಈ ವಸತಿ ಇಲ್ಲೇ ಬೀದರ್ನಲ್ಲಿ ಇದೆ. ನಾವು ಈ ಒಂದು ಸಂಗೊಳ್ಳಿ ರಾಯಣ್ಣ ತರುಣ ಸಂಘದ ಮಾಜಿ ಕಾರ್ಯದರ್ಶಿಗಳು.